ಸಮಾಜಕ್ಕೆ ವೈದ್ಯ ಪತ್ರಕರ್ತ ಏನೋ ಇಲ್ಲಿ ಸಮಸ್ಯೆ ಆಗಿರ್ತದೆ, ಅವನು ಕೊಟ್ಟಿದ್ದು ಆ ಏನು ವರದಿ ಇರ್ತದೆ ಅದಕ್ಕೆ ಸೊಲ್ಯೂಷನ್ ಆಗಿರ್ತದೆ. ವೈದ್ಯ ರೋಗಿಗೆ ಅಪತ್ಯ ಅನ್ಸಿದ್ನ ಅವನಿಗೇನೋ ಅವನಿಗೆ ಖುಷಿ ಅಂತ ಹೇಳಿ ರೋಗಿಗೆ ಬೇಕಾದ್ನ ಕೊಟ್ರೆ ರೋಗಿ ಬದುಕ್ತಾನ? ಹಂಗೆ ಇಲ್ಲಿ ಸಮಾಜಕ್ಕೆ ಒಂದು ಸೊಲ್ಯೂಷನ್ ಕೊಡ್ಬೇಕಾದಂತಹ ಪತ್ರಕರ್ತರು ಅವನಿಗೆ ಬೇಕಾದ್ದು ಅಂತ ಅವನಿಗೆ ಕೊಟ್ರೆ ಸಮಾಜ ಬದುಕುತ್ತಾ? ಇದು ನಮ್ ಪ್ರಾಬ್ಲಮ್. ನೀವು ಆಗ್ಲೇ ಹೇಳಿದ್ರಿ ಏನೇನೆಲ್ಲ ಅಂಶಗಳಿರ್ಬೇಕು ಪತ್ರಕರ್ತನಿಗೆ. ಇದೆಲ್ಲ ಎಷ್ಟು ನಿಮಗೆ ಸಪೋರ್ಟಿವ್ ಮಾಡಕ್ಕೆ ಇದು ನಿಮಗೆ ಸರಿ ಅನಿಸುತ್ತೆ ಪ್ರಕಾಶ್ ಸರ್? ಈ ಸಮಾಜದ ಇಡೀ ದೇಶದ ಸಮಸ್ಯೆಗಳ ಬಗ್ಗೆ ನಾವು ಹೇಳ್ತೀವಿ, ಆದ್ರೆ ಆ ಸಮಸ್ಯೆಗಳು ಹೇಳುವಂಥ ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಯಾರು ಕಾಳಜಿ ವಹಿಸಲ್ಲ. ಪತ್ರಕರ್ತರ ಸಂಘಟನೆಗಳು ವಹಿಸ್ತವೆ. ಹಿಂದೆ ಒಂಥರ ಪತ್ರಕರ್ತರ ಸಂಘಟನೆ ಇತ್ತು, ಅವನು ಕೆಲಸಕ್ಕೆ ತೊಂದರೆ ಆದಾಗ ಅವ್ರು ಮುಂದಾಳತ್ವ ವಹಿಸಿ ಹೋರಾಟ ಮಾಡಿ ಕೆಲಸ ಕೊಡಿಸೋರು. ಈಗ ಸೌಲಭ್ಯಗಳು ಮಾಡ್ತಾರೆ, ಆದರೆ ಕೆಲಸ ಹೋದಾಗ ಯಾರು ಸಹಾಯಕ್ಕೆ ಬರಲ್ಲ. ಎರಡನೇದು ನೋಡಿ, ಸೇವಾ ಭದ್ರತೆ ಇಲ್ಲ. ಮೂರನೇದು ಅವ್ರಿಗೆ ವೇತನ ನಿರ್ದಿಷ್ಟವಾಗಿ ಇಂತಿಂತದ್ದು ಈ ತರ ಕೊಡ್ತಾರೆ ಅಂತಿಲ್ಲ. ಇಷ್ಟ ಅವ್ರು ಹೆಂಗ್ ನಿಗದಿ ಮಾಡ್ತಾರೋ ಅಷ್ಟು. ಆಮೇಲೆ ಕೆಲವೊಮ್ಮೆ 5-6 ವರ್ಷಗಳ ಕಾಲ ವೇತನ ಏರಿಕೆ ಆಗಲ್ಲ, ಬೇರೆ ಸೌಲಭ್ಯ ವೇತನಗಳು ಕೊಡಲ್ಲ, ಬತ್ತಿಗಳು ಕೊಡಲ್ಲ. ಅವ್ರು 16 ವರ್ಷ ಒಂದೇ ಸ್ಯಾಲರಿಯಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ನಾಳೆ ಏನಾಗಿದೆ, ಈಗೆಲ್ಲ ಗುತ್ತಿಗೆ ವ್ಯವಸ್ಥೆ ಬಂದಿದೆ, ಕಾಂಟ್ರಾಕ್ಟು ಒಂದು ಪ್ರತಿ ವರ್ಷ ಅವರು ಅದನ್ನ ರಿನ್ಯೂವಲ್ ಮಾಡ್ತಾರೆ. ಅವ್ನಿಗೆ ಇಷ್ಟ ಆಯ್ತಾ ರಿನ್ಯೂವಲ್ ಕಂಟಿನ್ಯೂ ಮಾಡ್ತಾರೆ, ಇಲ್ಲಾಂದ್ರೆ ತೆಗಿತಾರೆ. ಅಂದ್ರೆ ಈಗ ಏನಾಗಿದೆ ಅಂದ್ರೆ ಅವ್ರ ಬದುಕು ಒಂಥರ ನೀರ್ ಮೇಲಿನ ಗುಳ್ಳೆ. ಹೀಗಾಗಿ ಈಗ ಎಲ್ಲವನ್ನು ನೋಡುವಂಥದ್ದು ಪತ್ರಿಕಾ ಮಂಡಳಿ ಇದೆ. ಪತ್ರಿಕಾ ಮಂಡಳಿ ಏನ್ ಮಾಡ್ಬೇಕಂದ್ರೆ ಮೊದಲು ಈಗ ಮೊನ್ನೆ ಒಂದು ಕೇಂದ್ರ ಸಂಪುಟ ಒಂದು ನಿರ್ಧಾರ ತಗೊಂಡಿದೆ. ಪ್ರತಿಯೊಬ್ಬರಿಗೂ ಎಲ್ಲ ಪತ್ರಕರ್ತರು ಅಂತಲ್ಲ, ಎಲ್ಲ ನೌಕರರಿಗೂ ಏನು ಉದ್ಯೋಗ ನೇಮಕಾತಿ ಪತ್ರ ಕೊಡಬೇಕು, ಈ ಸೌಲಭ್ಯ ಕೊಡಬೇಕು ಅಂತ. ಅದೇ ರೀತಿ ಪತ್ರಕರ್ತರಿಗೆ ಅದು ಲಾಭ ಆಗಬೇಕು. ಏನು ಅಂದ್ರೆ ಒಂದು ಸೌಲಭ್ಯ, ಭದ್ರತೆ, ಯಾವುದೇ ಕಾರಣಕ್ಕೆ ಅವ್ರನ್ನ ತೆಗಿಯೋಂಗಿಲ್ಲ. ಆಮೇಲೆ ಅವ್ರಿಗೆ ಏನೋ ತೆಗಿಯೋಂತ ಇದ್ರೆ ಅವ್ರಿಗೆ ಸೂಕ್ತವಾದ ಒಂದು ಇದು ಕೊಟ್ಟು ಪರಿಹಾರ ಕೊಟ್ಟು ತೆಗಿಬೇಕು. ಈ ಥರ ಕೆಲವೆಲ್ಲ ಅವರು ಹಕ್ಕುಗಳನ್ನ ಕಾಯುವಂಥ ವ್ಯವಸ್ಥೆ ಬಂತಾರೆ, ಸಂಸ್ಥೆ ಮಾಲೀಕರು ಎಚ್ಚೆತ್ಕೊಳ್ತಾರೆ. ಇಲ್ಲ ಅಂದ್ರೆ ನೀವು ಬೇಡ ಅಂದ್ರೆ ಇವತ್ತು ಬೇಡ, ನಾಳೆ ಬೇಡ ಅಂದ್ರೆ ಮುಗಿದೋಯ್ತು. ಮೊದಲು ಆ ಥರ ಇರಲಿಲ್ಲ. ಈಗೇನಾಗಿದೆ, ಇವತ್ತು ಮುಗೀತಾ, ನಾಳೆಯಿಂದ ಬರಬೇಡ ಅಂದ್ರೆ ಮುಗೀತು. ಸೊ ಇವೆಲ್ಲ ಹೋಗಬೇಕು. ಪತ್ರಕರ್ತರು ಭಯದಲ್ಲಿ ಕೆಲಸ ಮಾಡುವಂಥದ್ದು, ಆತಂಕದಲ್ಲಿ ಕೆಲಸ ಮಾಡುವಂತ ಆಗಬಾರ್ದು. ನಿರ್ಭಯವಾಗಿ ಕೆಲಸ ಮಾಡಬೇಕು. ಆಮೇಲೆ ನೀವು ಹೇಳೋದಾಗೆ ಅವರು ಸತ್ಯನಿಷ್ಠೆ, ಪ್ರಾಮಾಣಿಕತೆ ಅಂತಲ್ಲ, ಎಷ್ಟೋ ಸರಿ ಕೆಲವು ವಿಷಯಗಳ ಬಗ್ಗೆ ಅವ್ರ ಹತ್ರ ತುಂಬಾ ಸ್ಫೋಟಕ ಮಾಹಿತಿ ಇರುತ್ತೆ, ಅದು ಬರೆಯೋಂಗಿಲ್ಲ. ಯಾಕೆ ಅಂದ್ರೆ ಆ ಮಾಲೀಕಂದ ಏನೋ ಹಿತಾಸಕ್ತಿ ಇರುತ್ತೆ, ಸರ್ಕಾರದ ಏನೋ ಹಿತಾಸಕ್ತಿ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಇದೆಲ್ಲ ಬಡಿಬಾರ್ದು. ಕೆಲವೊಂದು ವಿಚಾರಗಳನ್ನ ಹೇಳಬಾರ್ದು. ಏನಕ್ಕೆ? ಸಮಾಜದ ಹಿತದೃಷ್ಟಿಗೆ, ಮಾಲೀಕನ ಹಿತದೃಷ್ಟಿಗಲ್ಲ. ಸರ್ ಏನ್ ಹೇಳ್ತೀರಿ? ಇದು ಮಾಲೀಕನ ಹಿತದೃಷ್ಟಿ ಕೆಲಸ ಮಾಡ್ಬೇಕಾ, ಸಮಾಜದ ಹಿತದೃಷ್ಟಿ ಕೆಲಸ ಮಾಡ್ಬೇಕಾ? ಈಗ ಪ್ರಾಮಾಣಿಕತೆ, ಆದರ್ಶವಾದ ಪತ್ರಕರ್ತರಂತ ಈಗ ನಾವು ಬೂದ್ಗನ್ನಡಿ ಹಾಕೊಂಡು ಹುಡುಕ್ಬೇಕಾಗಿದೆ. ಕೇಳಿ, ಯಾಕೆಂದ್ರೆ ವ್ಯವಸ್ಥೆ ಆಗಿದೆ, ಪರಿಸ್ಥಿತಿ ಆಗಿದೆ, ಅವನು ಜೀವನ ಮಾಡ್ಬೇಕಾಗತ್ತೆ ಆ ಒಂದು ಸಂದರ್ಭದಲ್ಲಿ. ಜೊತೆಗೆ ಇವತ್ತು ದಿನ ಹೆಚ್ಚು ಕಡಿಮೆ ಬರೆದ್ರೆ ಜೀವ ಬೆದರಿಕೆ ಒಂದು ಹಾಕುವಂತಹ ಒಂದು ಇದಿದೆ, ಅವ್ರನ್ನ ಕೊಲ್ಲುವಂತಹ ಇದಿದೆ. ಇತ್ತೀಚಿನ 10 ವರ್ಷಗಳಲ್ಲಿ 1381 ಜನ ಕೊಲೆಯಾಗಿದ್ದಾರೆ ಪತ್ರಕರ್ತರು ಪ್ರಪಂಚದಾದ್ಯಂತ. ಯಾರು ಅವ್ರಿಗೆ ಬೆಲೆ ಕೊಡೋರು ಯಾರು? ಅವ್ರ ಪ್ರಾಣಕ್ಕೆ ಬೆಲೆ ಕೊಡೋರು ಯಾರು? ಇವತ್ತು ಕೇಳಿ, ಎಲ್ಲಾ ಕ್ಷೇತ್ರಗಳಲ್ಲಿ ರಕ್ಷಣಾ ಕಾಯ್ದೆ ಇದೆ. ಎಲ್ಲಾ ಕ್ಷೇತ್ರಗಳಿಗೂ ಅವರ ಜೀವದ ರಕ್ಷಣಾ ಕಾಯ್ದೆ ಇದೆ. ಆದ್ರೆ ಇವತ್ತು ನಮ್ಮ ಪತ್ರಕರ್ತರಿಗೆ ಯಾವುದೇ ರಕ್ಷಣೆ ಕಾಯ್ದೆ ಇಲ್ಲ. ಇತ್ತೀಚಿನ ಸಂದರ್ಭದಲ್ಲಿ ಕಳೆದ 8-9 ವರ್ಷಗಳ ಹಿಂದೆ ಬೆಂಗಳೂರು ನಗರದಲ್ಲಿ ನಡೆದಂತಹ ಒಂದು ವಕೀಲರು ಮತ್ತು ಪತ್ರಕರ್ತರ ಸಂಘರ್ಷದಲ್ಲಿ ನಡೆದಂತಹ ಒಂದು ಪರಿಸ್ಥಿತಿಯನ್ನು ಆಧರಿಸಿ, ಇದನ್ನ ಆಧರಿಸಿ ವಕೀಲರು ಒಂದು ಸರ್ಕಾರದ ಮೇಲೆ ಒತ್ತಡ ತಂದು ಅವರು ವಕೀಲರ ರಕ್ಷಣಾ ಕಾಯ್ದೆ ಅಂತ ಹೇಳಿ ಮಾಡಿಕೊಂಡು ಒಂದು ಕಾಯ್ದೆನ ಜಾರಿಗೊಳಿಸಿ ನೋಟಿಫಿಕೇಶನ್ ಮಾಡಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಅದಕ್ಕೆ ಈಗ ನಮ್ದು ಆ ಥರ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆ ಒತ್ತಾಯ ಅವ್ರೇನ್ ಹೇಳ್ತಾರೆ, ಸರ್ಕಾರದವರು, ನಾನು ಹಿಂಗೆ ಕಾನೂನು ತಜ್ಞರನ್ನ ಭೇಟಿಯಾದ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ನೋಡಿ ಸರ್, ಈ ವಕೀಲರಿಗೆ ಅಲ್ಲಿಗೆ ನೋಂದಣಿ ಮಾಡ್ಕೊಳ್ತಾರೆ ವಕೀಲರು ಅಂತ ಹೇಳಿ. ಅವರು ವಕೀಲರ ಉದ್ಯಮ ಶುರು ಮಾಡ್ಲಿಕ್ಕೆ ಅವ್ರಿಗೆ ಬಾರ್ ಕೌನ್ಸಿಲ್ ಇದೆ, ಬಾರ್ ಕೌನ್ಸಿಲ್ ಅಂತ ಇದೆ. ಅವರು ಹೋಗಿ ಪದವಿ ಆಗಿದ ತಕ್ಷಣ ಬಾರ್ ಕೌನ್ಸಿಲ್ ಅಲ್ಲಿ ಹೋಗಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ ನಂತರ ಅವ್ರ ಅನುಮತಿ ತಗೊಂಡು ಅವರ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವ್ರಿಗೆ ಒಂದು ಮಾನದಂಡ ಇದೆ. ಒಬ್ಬ ಕಾನೂನು ಪದವಿ ಪಡೆದಂತಹವನು ಮಾತ್ರ ವಕೀಲನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಆದರೆ ಪತ್ರಿಕೋದ್ಯಮದಲ್ಲಿ
ಯಾವುದೇ ಶಿಕ್ಷಣದ ಮಾನದಂಡಗಳಿಲ್ಲ. ಅದೇ ಮುಖ್ಯವಾಗಿ ನಮ್ಮನ್ನ ಒಂದು ರಕ್ಷಣೆ ಇಲ್ಲದ ಸ್ಥಳಕ್ಕೆ ದೂಡ್ತಾ ಇರೋದಂತ ಮೊದಲನೇದೇ ಅದು ಅಸಂಘಟಿತ ಕ್ಷೇತ್ರ ಆಗಿದೆ. ನೋಡಿ, ಸಮಾಜ ಕಳಕಳಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಸಣ್ಣ ಪತ್ರಿಕೆ ಮಾಡ್ಕೊಂಡು ಅವನು ಪತ್ರಕರ್ತಾನೆ. ಪತ್ರಿಕೋದ್ಯಮ ಬಹಳ ವರ್ಷಗಳಿಂದ ಏನಿರ್ಲಿಲ್ಲ, ಈಗ ಒಂದು 2 ದಶಕಗಳಿಂದ ಇತ್ತೀಚೆಗೆ ಪತ್ರಿಕೋದ್ಯಮ ಪದವಿ ಅಂತ ಬಂದದ್ದು ಅಲ್ವಾ? ಹೌದು, ಖಂಡಿತ ಬಂದದ್ದು. ಆ ಒಂದು ಪತ್ರಿಕೋದ್ಯಮ ಓದಂತವ್ರಿಗೆ ರಿಜಿಸ್ಟರ್ ಮಾಡೋಂತಹ ಒಂದು ಇದು ಇಲ್ಲ ಇವತ್ತುವೆ. ಬಾರ್ ಕೌನ್ಸಿಲ್ ತರ ಇವರು ಮಾಡಬೇಕಾಗಿದೆ. ನಾನು ಮೊನ್ನೆ ನಮ್ಮ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯೇಷಾ ಕಾನಂಗೂರು ಅದೇ ಮಾತಾಡ್ತಾ ಇದ್ದೆ. ಆಮೇಲೆ ನಮ್ಮ CM ಇವರು ಕೆ ವಿ ಪ್ರಭಾಕರ್ ಅವ್ರಿಗೂ ಸಹ ನಾನು ಅದೇ ಮೊನ್ನೆ ಮನವಿ ಇಟ್ಟಿದ್ದೀನಿ. ದಯವಿಟ್ಟು ಬಾರ್ ಕೌನ್ಸಿಲ್ ಮಾದರಿಯಲ್ಲಿ ನಮ್ಮ ಪತ್ರಕರ್ತರಿಗೆ ಒಂದು ರಿಜಿಸ್ಟರ್ ಅಕಾಡೆಮಿ ಮೂಲಕ ರಿಜಿಸ್ಟರ್ ಮಾಡಿಸಿ, ನೀವು ವಿದ್ಯಾರ್ಹತೆ ಅಂತ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಹತೆ ಮಾಡಿದವ್ರಿಗೂ ಆದ್ಯತೆ ಕೊಡಿ. ಆಮೇಲೆ ಒಂದು 10 ವರ್ಷ ಈ ಒಂದು ಪತ್ರಿಕೋದ್ಯಮದಲ್ಲಿ ಯಾರು ಪತ್ರಕರ್ತನ ಕೆಲಸ ಮಾಡ್ತಾನೆ ಅವನ್ನೂ ಸಹ ಈ ಒಂದು ನೋಂದಣಿಯಲ್ಲಿ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಆ ಒಂದು ಸರ್ಕಾರಿ ಸೌಲಭ್ಯಗಳು ಇರ್ಬೋದು, ಒಂದು ಪಿಂಚಣಿ ಇರ್ಬೋದು, ಎಲ್ಲ ಒಂದು ಸೌಲಭ್ಯಗಳನ್ನ ದಯವಿಟ್ಟು ಕೊಡಿ ಅಂತ ಕೇಳ್ಕೊಂಡಿದ್ದೇನೆ. ಅವರು ಸಹ ನಾವು CM ಅವ್ರ ಹತ್ರ ಮನವಿ ಇಡ್ತೀವಿ, ನೀವು ಹೇಳಿದ್ದು ಒಳ್ಳೆ ಸಜೆಷನ್ ಅಂತ ಹೇಳಿ ಇಬ್ರು ಸಹ ಹೇಳಿದ್ದಾರೆ. ಅದನ್ನ ಅದು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಗೆ ಪ್ರಭಾಕರ್ ಅವರು ಒಬ್ಬ ಫ್ರೆಂಡ್ಲಿ ಒಬ್ಬ ಅಧಿಕಾರಿ ಆಗಿದ್ದಾರೆ. ಇವತ್ತಿನ ದಿನ ಮಾಧ್ಯಮ ಸಲಹೆಗಾರರಾಗಿ ಒಳ್ಳೆ ಫ್ರೆಂಡ್ಲಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ಸಾಕಷ್ಟು ಮಾಡ್ಯಾರ, ಇಲ್ಲ ಅಂತ ಹೇಳ್ಬೋದು ನಮ್ಗೆ. ಯಾಕೆಂದ್ರೆ ಆರೋಗ್ಯ ಸಂಜೀವಿನೋ ಮಾಡಿಸಿದ್ರು. ನಂತರ ನಮ್ಮ ಹೆಚ್ಚಿನದಾಗಿ ಪ್ರಾಬ್ಲಮ್ ಆಗ್ತಾ ಇರೋದು ನಮ್ಮ ಗ್ರಾಮೀಣ ಪತ್ರಕರ್ತರಿಗೆ ಅದು ಗ್ರಾಮೀಣ ಪತ್ರಕರ್ತರು ಯಾರು ನಮ್ಗೆ ಪರ್ಮನೆಂಟ್ ಎಂಪ್ಲಾಯ್ಸ್ ಇರಲ್ಲ. ಪರ್ಮನೆಂಟ್ ಎಂಪ್ಲಾಯ್ಸ್ ಎಲ್ಲ ಬಿಡಿ ಪತ್ರಕರ್ತರಾಗಿರ್ತಾರೆ, ಸ್ಟ್ರೇಂಜರ್ಸ್ ಆಗಿರ್ತಾರೆ. ಅವ್ರಿಗೆ ಒಂದು ಇಲ್ಲಿಲ್ಲ ನೋಡಿ, ಈಗ ಇಲ್ಲಿ ಮಧುಗಿರಿಲಿ ಎಲ್ಲ ಆಗುತ್ತೆ, ಅಲ್ಲೇ ಇವಾಗ ತುಮಕೂರು ಹೆಡ್ ಕ್ವಾರ್ಟರ್ ಇಂದ ಹೋಗ್ಬೇಕಂದ್ರೆ ಅವನಿಗೆ ಕಡಿಮೆ ಅಂದ್ರು ಹೋಗಿ ಬರೋಕೆ 300 ರೂಪಾಯಿ ಖರ್ಚಾಗುತ್ತೆ. ಆ 300 ರೂಪಾಯಿ ಬರ್ಸೋರು ಯಾರು? ಆ ಒಂದು ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ಒಂದು ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಿ ಅಂತ ಹೇಳಿ ಮೊನ್ನೆ ಹೇಳಿದಾರೆ, ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಎಲ್ರಿಗೂ ಸಿಗ್ತಾ ಇಲ್ಲ, ಬಿಡಿ ಪತ್ರಕರ್ತರಿಗೆ. ಖಂಡಿತ ಸರ್, ಹೌದು. ಇಲ್ಲ, ಈ ನಿಮ್ಮ ಎಲ್ಲಾ ಮನವಿಗಳನ್ನ ಸರ್ಕಾರ ಒಂದನ್ನು ತಡೆ ಹಿಡಿದಂಗೆ ಮಾಡ್ಬೇಕು. ಯಾಕಂದ್ರೆ ದೇಶ ಸುಭಿಕ್ಷವಾಗಿರ್ಬೇಕು, ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಸತ್ಯ ಪ್ರಾಮಾಣಿಕತೆಯಿಂದ. ಯಾಕಂದ್ರೆ ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯನಿಗೂ ಜಗತ್ತಿನ, ರಾಜ್ಯದ, ಅಂತರ್ರಾಜ್ಯದ, ರಾಜಕೀಯದ, ಧಾರ್ಮಿಕದ, ಸಾಮಾಜಿಕದ, ಶೈಕ್ಷಣಿಕದ ಯಾವುದೇ ಕ್ಷೇತ್ರದ ವಿಚಾರಗಳನ್ನು ತಲುಪಿಸುವಂತ ಯಾವುದಾದ್ರೂ ಒಂದು ಹುದ್ದೆ ಇದ್ರೆ ಅದು ಪತ್ರಕರ್ತರ ಹುದ್ದೆ. ದಯಮಾಡಿ ಅವರಿಗೆ ಸ್ವತಂತ್ರ ಬೇಕು. ಅವರು ಸತ್ಯ, ದಕ್ಷತೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರಷ್ಟೇ ನಮ್ಮ ಜಗತ್ತು, ನಮ್ಮ ದೇಶ ಸುಭಿಕ್ಷವಾಗಿರೋದಕ್ಕೆ ಅದ್ಭುತವಾದ ದಾರಿ ಆಗ್ತದೆ. ಪ್ರತಿಯೊಬ್ಬನ ಯೋಚನೆಗಳು ಶುದ್ಧವಾಗ್ತದೆ. ಇವತ್ತು ನಾವು ಟಿವಿನಲ್ಲಿ ಕೆಲವೊಂದು ಚರ್ಚೆಗಳನ್ನು ನೋಡ್ತೀವಿ ಸರ್. ಅವ್ರು ಹೇಳಿದ್ದೇ ಶಾಸನ, ಅವ್ರು ಹೇಳಿದ್ದೇ ಸತ್ಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದ್ರಲ್ಲಿ ಆ ವಿಚಾರದ ಬಗ್ಗೆ ಅವ್ರಿಗೆ ಎಷ್ಟು ಡೆಪ್ತ್ ಇರ್ತದೆ. ಇವತ್ತು ಆಂಕರ್ಗಳೇ ಆಂಕರ್ಸ್ ಇವತ್ತು ಜಡ್ಜ್ಗಳು ಖಂಡಿತ. ಯಾಕೆಂದ್ರೆ ಯಾವುದೇ ಒಂದು ವಿಷಯದಲ್ಲಿ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು, ಆಳವಾಗಿ ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ತಿಳಿದಿರೋಂತಹ ಅವ್ರ ಜೊತೆ ಕೂತು ಮಾತಾಡಿ ತಿಳ್ಕೊಳ್ಬೇಕಾಗತ್ತೆ. ಇವತ್ತು ಯಾರೋ ನಮ್ಮ ಸುದ್ದಿ ವಿಭಾಗದ ಮುಖ್ಯಸ್ಥರೋ ಅಥವಾ ಇನ್ನೊಬ್ರು ಇಲ್ಲ ಈ ತರ ಕಾನೂನು ಮಾಡಬಹುದು ಅಂತ ಅಲ್ಲಿ ಏನೋ ಹೇಳಿರ್ತಾರೋ, ಇಲ್ಲ ಇವ್ರ ತಲೆಯಲ್ಲೇ ಇರುತ್ತೋ, ಅವರೇ ಒಂದು ಶಾಸನ ಮಾಡ್ದಂಗೆ ಮಾಡ್ತಾರೆ. ಅದು ಸಮಾಜಕ್ಕೆ ಘಾತಕವಾಗತಕ್ಕಂತಹ ಕೆಲಸ. ಅದನ್ನ ಯಾವತ್ತು ಮಾಡಬಾರ್ದು. ಖಂಡಿತ. ಯಾಕೆಂದ್ರೆ ಒಂದು ನಾವು ಆಂಕರ್ ಆದವ್ರು ನಾವೇನ್ ಮಾಡ್ಬೇಕು, ನಮ್ಮ ಕೆಲಸ ಏನು, ಬಂದಂತ ಸಂದರ್ಶಕರಿಗೆ ಒಂದು ಪ್ರಶ್ನೆ ಹಾಕಿ ಬಿಡಬೇಕು. ಅವರ ಒಂದು ಅಭಿಪ್ರಾಯಗಳನ್ನ ಅವ್ರು ಮಂಡಿಸ್ತಾರೆ. ಹೌದು. ಆ ಅಭಿಪ್ರಾಯಗಳ ಮಂಡನೆಗಳನ್ನ ಒಟ್ಟಾಗೆ ಸೇರಿಸಿ ಹಿಂಗೆ ನಾವು ಕನ್ಕ್ಲೂಷನ್ ಕೊಡ್ಬೇಕು. ಅದು ಬಿಟ್ಬಿಟ್ಟು ನೀವು ಕರೆಸ್ತವ್ರ ಅಭಿಪ್ರಾಯನೂ ಸೈಡ್ಗೆ ಇಡ್ತೀರಿ, ಇದು ಮಾಡ್ತೀರಿ. ನೀನ್ ಆಂಕರ್ ಆದವ್ರು ನಿನ್ನ ಮನಸ್ಥಿತಿ ತಕ್ಕನಾಗಿ ಅಂತ ಹೇಳ್ತೀರಿ. ಅವ್ರು ಅಂದ್ಕೊಂಡಿರ್ತಾರೆ ಸಮಾಜ ನಾನು ಹಿಂಗ ಅಂದಿದ ತಕ್ಷಣ ನಾನು ಅತಿ ಬುದ್ಧಿವಂತ, ನನ್ನ ಅತಿ ಅಂತ ಅಂದ್ಕೊಳ್ತೇವೆ ಅಂತ. ಅದು ಏನಂತಾರೆ, ಅತಿರೇಕ ಅಂತ ಅಂದ್ಕೊಳ್ತಾರೆ ಹೊರತು ಯಾರು ಬುದ್ಧಿವಂತ ಅಂತ. ಖಂಡಿತ ಖಂಡಿತ. ಮೊದಲು ವಿಷಯದ ಬಗ್ಗೆ ಜ್ಞಾನಾರ್ಜನೆ ಇರಬೇಕು. ಹೌದು. ಪತ್ರಕರ್ತನಾದವನಿಗೆ ಎಲ್ಲ ವಿಚಾರಗಳ ಎಲ್ಲ ಆಯಾಮಗಳಲ್ಲಿ ಅವನು ಅರ್ಥಕೊಂಡಿರ್ಬೇಕು, ಅಧ್ಯಯನಶೀಲರಾಗಿರ್ಬೇಕು.
ಸತ್ಯಾಸತ್ಯತೆಗಳನ್ನ ಯಾವುದು ಏನು ಅಂತ ಜಡ್ಜ್ ಮಾಡುವಂತ ಒಂದು ಇದಿರ್ಬೇಕು. ಏಕಮುಖವಾಗಿ ಒಂದೇ ಏಕಪಕ್ಷೀಯ ಧೋರಣೆ ಇದ್ರೆ ಅವ್ನು ಹೇಳಿದ್ರೆ ಶಾಸನ ಆಗ್ಬಿಡುತ್ತೆ. ಖಂಡಿತ. ಹಾಗಾಗಿ ಆ ವಿಷಯ ತಜ್ಞರು ಅಲ್ಲ, ಯಾವುದೇ ಒಂದು ಪ್ಯಾನಲ್ ಡಿಸ್ಕಷನ್ ಅಲ್ಲಿ, ಒಂದು ಬಡ್ಜೆಟ್ ಡಿಸ್ಕಷನ್ ಆಗಿರ್ಬೋದು, ಇನ್ಯಾವುದೋ ಒಂದು ಚಲನಚಿತ್ರ ನಟರ ವಿಚಾರಗಳಲ್ಲಿ ಇರ್ಬೋದು, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಆತ ಸಾಕಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಬಂದು ಅದರ ಸತ್ಯಾಸತ್ಯತೆಗಳು ಅವನ ಟೇಬಲ್ ಮೇಲೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದ್ದು ಅವನು ಜಡ್ಜ್ಮೆಂಟ್ ಕೊಟ್ರೆ ಪರವಾಗಿಲ್ಲ. ಆದ್ರೆ ಸುಮ್ಮನೆ ಏಕಾಏಕಿ ಅವನು ಜಡ್ಜ್ಮೆಂಟ್ ಕೊಡ್ತಾ ಹೋದ್ರೆ ಅದು ಕೇವಲ ಒಂದು ಅವರ ವಾಕ್ಸತ್ಯತೆ ತೋರಿಸ್ಕೊಳ್ಳೋದಕ್ಕೆ ಅವರ ಒಂದು ಇದು ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತೆ ಹೊರತು, ಆ ನಿಟ್ಟಿನಲ್ಲಿ ಪತ್ರಕರ್ತನಾದವನಿಗೆ ಎಲ್ಲ ವಿಚಾರಗಳ ಬಗ್ಗೆ ಒಂದು ಅರಿವಿರಬೇಕು. ಅದಕ್ಕೆ ಅವನು ಅಧ್ಯಯನಶೀಲ ಆಗಬೇಕು, ಪ್ರತಿನಿತ್ಯ ಅಪ್ಡೇಟ್ ಆಗ್ತಾ ಇರಬೇಕು. ಅವನು ಎಲ್ಲ ಆಯಾಮಗಳಲ್ಲೂ ಅವನು ಚಿಂತನೆ ಮಾಡುವಂತ ಶಕ್ತಿ ಇರ್ಬೇಕು. ಅದು ಖಂಡಿತ. ಹಿಂದೆ ಈ ಪತ್ರಕರ್ತನಾದವನು ಅನುಭವಿಸುವಂತ ಕಷ್ಟ ಮತ್ತು ಅವನು ಆಕ್ಚುಲಿ ಸಮಾಜದ ಹಿತ ಯೋಚನೆ ಮಾಡ್ತಾನೆ ಅನ್ನೋದು ಒಂದು 2 ಉದಾಹರಣೆ ಇದೆ. ಸಿನಿಮಾಗಳಲ್ಲಿ ಇದೆ. ಹಿಂದೆ ಆಕ್ಸಿಡೆಂಟ್ ಅಂತ ಶಂಕರ್ ನಾಗ್ ಸಿನಿಮಾ, ಅದ್ರೊಂದು ಆಕ್ಸಿಡೆಂಟ್ ಮಾಡ್ತಾನೆ. ಒಬ್ಬ ದೊಡ್ಡ ಪ್ರಭಾವಿ ವ್ಯಕ್ತಿಯ ಮಗ ಆಕ್ಸಿಡೆಂಟ್ ಮಾಡಿರ್ತಾನೆ. ಕೊನೆಗೆ ಪತ್ರಕರ್ತ, ಇವನು ಫೋಟೋಗ್ರಾಫರ್, ಏನೋ ಎಲ್ಲ ಗೊತ್ತಿರುತ್ತೆ. ಆದರೆ ಕೊನೆಯಲ್ಲಿ ಇವೆಲ್ಲ ಸಮಾಜಕ್ಕೆ ಹೇಳಲಾರ್ದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕಂದ್ರೆ ಅಶಾಂತಿ ಕ್ರಿಯೇಟ್ ಆಗುತ್ತೆ, ಬೇರೆ ತೊಂದರೆ ಆಗುತ್ತೆ. ಅವನಾಗವನೇ ಇದು ಮಾಡ್ತಾನೆ, ಏನು ನಿಯಂತ್ರಿಸ್ಕೋತಾನೆ. ತಮಿಳಲ್ಲಿ ಇನ್ನೊಂದು ಬಂದಿದೆ, ಕೋ ಅಂತ. ಅದರಲ್ಲಿ ಏನಾಗುತ್ತೆ, ಒಬ್ಬ ನಕ್ಸಲ್ ಹೋರಾಟಗಾರರ ರೂಪದಲ್ಲಿ ಏನು ಮಾಡ್ತಾರೆ, ಒಬ್ಬ ಸ್ವಾರ್ಥಿ ವ್ಯಕ್ತಿ CM ಆಗ್ತಾನೆ. ಅದು ಫೋಟೋಗ್ರಾಫರ್ ಫ್ರೆಂಡು. ಕೊನೆಗೆ ಅವನು ಸ್ವಾರ್ಥಿ, ಅವನೇ ಕೆಲವೆಲ್ಲ ದುಷ್ಕೃತ್ಯಗಳು ಮಾಡಿದಾನೆ ಅಂತ ಇವ್ನು ಗೊತ್ತಾಗುತ್ತೆ. ವರದಿನೂ ರೆಡಿ ಮಾಡ್ತಾರೆ. ಆದರೆ ಕೊನೆಗಳಿಗೆಲ್ಲ ಅವನೇನು ಮಾಡ್ತಾನೆ, ನಾನು ವರದಿ ಬಂತು ಅಂದರೆ ನಾಳೆ ಜನಗಳಲ್ಲಿ ಎಷ್ಟು ತೊಂದರೆ, ಎಷ್ಟು ಅವರಲ್ಲಿ ಅಶಾಂತಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಯುವಕರಿಗೆ ನೆಕ್ಸ್ಟು ಮುಂದಿನ ಚುನಾವಣೆಯಲ್ಲಿ ಓಟೇ ಕೊಡೋದಿಲ್ಲ, ಇವನೊಬ್ಬ ಮಾಡಿದ ತಪ್ಪಿಗೆ ಯುವ ಸಮುದಾಯನೇ ಸಂದೇಹಿಸ್ತಾರೆ ಅಂತ ಹೇಳ್ಬಿಟ್ಟು ಆ ವರದಿನೇ ತೆಗಿತಾನೆ. ಅದೆಲ್ಲ ಎಡಿಟರ್ ಪಾತ್ರದಲ್ಲಿ ನಾವು ಕನ್ನಡದಲ್ಲಿ ಅಚ್ಚುತ್ ಮಾಡಿದ್ದಾರೆ. ಕೊನೆಗೆ ಅವರಿಬ್ಬರನ್ನು ಕ್ಷಮಿಸ್ತಾರೆ, ನೀವು ಮಾಡಿದ್ದು ಸರಿ ಇದೆ ಅಂದರೆ. ಅಲ್ಲೂ ಕೂಡ ಅವನು ತನ್ನ ಸಾಮಾಜಿಕ ಕಳಕಳಿ ಮೆರೀತಾನೆ. ಅಂದರೆ ಈ ಥರದ್ದು ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ. ಪತ್ರಕರ್ತರು ಅನುಭವಿಸುವಂಥ ಕಷ್ಟಗಳನ್ನ ವಿವರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತುಂಬ ಉಲ್ಲೇಖನೀಯ. ಸಾಮಾಜಿಕ ಕಳಕಳಿ ಏನಿದೆ ಅದು ನಿಜಕ್ಕೂ ಉಳಿಬೇಕು ಅಂದ್ರೆ ಸಣ್ಣ ಪತ್ರಿಕೆಗಳು ಉಳಿಬೇಕು. ಈಗ ದೊಡ್ಡ ಪತ್ರಿಕೆಗಳು ಇರ್ಬೋದು, ದೊಡ್ಡ ಚಾನೆಲ್ಗಳಲ್ಲಿ ಏನ್ ಮಾಡ್ತೀವಿ, ಒಬ್ಬ ಬಂಡವಾಳಶಾಹಿ ಏನಿರ್ತಾನೆ ಅವನ ಬಿಗಿ ಮುಷ್ಟಿಯಲ್ಲಿ ನಾವು ಸಿಗಾಕೊಟ್ಟಿರ್ತೀವಿ. ಅವನು ಹೇಳ್ದಂಗೆ ಕೆಲಸ ಮಾಡ್ಬೇಕಾಗತ್ತೆ. ಹೌದು. ಹಾಗಾಗಿ ಒಂದು ಸಣ್ಣ ಪತ್ರಿಕೆಗಳು ಏನಿದೆ, ಅವರು ಸ್ವತಂತ್ರವಾಗಿ ಪತ್ರಿಕೆ ಮಾಡಿರ್ತಾರೆ. ಆ ಒಂದು ಪತ್ರಿಕೆಗಳು ಉಳಿದಂತ ಸಂದರ್ಭದಲ್ಲಿ ಅವನು ಸಾಮಾಜಿಕ ಕಳಕಳಿಯನ್ನ ಸ್ವತಂತ್ರವಾಗಿ ಜನಗಳ ಮುಂದೆ ಮಂಡನೆ ಮಾಡತಕ್ಕಂತಹ ಒಂದು ಪ್ರಯತ್ನನ, ನಿಜವಾದ ಪ್ರಾಮಾಣಿಕ ಪ್ರಯತ್ನನ ಮಾಡ್ತಾನೆ. ಹಾಗಾಗಿ ಸಣ್ಣ ಪತ್ರಿಕೆ ಉಳಿಬೇಕಾಗತ್ತೆ. ಸಣ್ಣ ಪತ್ರಿಕೆ ಉಳಿಬೇಕು ಅಂದ್ರೆ ಸರ್ಕಾರಗಳು ಸಣ್ಣ ಪತ್ರಿಕೆಗಳಿಗೆ ಜೀವ ತುಂಬುವಂತಹ ಕೆಲಸ ಮಾಡಬೇಕಾಗಿದೆ. ಹೌದು. ಅವ್ರಿಗೆ ಜಾಹೀರಾತು ಮೂಲಕ ಇರ್ಬೋದು, ಇಲ್ಲ ಅವ್ರಿಗೆ ಏನು ಇವಾಗ 3 ವರ್ಷ ಮೇಲೆ ಏನ್ ಮಾಡಿದಾರೆ ಅದನ್ನ ಕಡಿಮೆ ಮಾಡೋಂತ ಇರ್ಬೋದು, ಹೆಚ್ಚಿನದಾಗಿ ಒಂದು ಶಕ್ತಿ ತುಂಬುವಂತಹ ಕೆಲಸನ ಸರ್ಕಾರಗಳು ಮಾಡಬೇಕು. ನಿಜವಾದ ಪ್ರಾಮಾಣಿಕ ಪತ್ರಕರ್ತರನ್ನ ಬದುಕಿಸ್ಬೇಕಾಗಿದೆ. ಆ ಒಂದು ಕರ್ತವ್ಯ ಇದು ನಿಮ್ಮ ಸರ್ಕಾರಗಳ ಮುಂದೆ ಮತ್ತು ರಾಜಕಾರಣಿಗಳ ಮುಂದೆ ಮತ್ತು ಅಧಿಕಾರಿಗಳ ಮುಂದೆ ಇರಬೇಕಾಗತ್ತೆ. ಶಾಸಕಾಂಗ, ರಾಜ್ಯಾಂಗ, ನ್ಯಾಯಾಂಗದ ಹಾಗೆ ಪತ್ರಿಕಾರಂಗ ಕೂಡ ಒಂದು 4ನೇ ಆಯಾಮ, ನಮ್ಮ ಸಮಾಜ ಹಿತದೃಷ್ಟಿಯಿಂದ 4ನೇ ಆಯಾಮವಾಗಿ ನಿರ್ಭೀತಿಯಿಂದ ಯಾವುದೇ ಒಂದು ಸ್ಪಷ್ಟ ಇದರಿಂದ ಕೆಲಸ ಮಾಡಬೇಕಾಗತ್ತೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಪತ್ರಕರ್ತರ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಾವು ಸಮಾಜದ ಹಿತದೃಷ್ಟಿಯಿಂದ ಸಮಾಜಕ್ಕೆ ಹಿತವಾಗಲಿ ಅಂತ ನಾವು ಬಯಸಿ ಆ ಪತ್ರಿಕೆಯನ್ನು ರೂಪಿಸ್ತೀವಿ. ಮುಂದಿನ ದಿವಸಗಳು ಕೂಡ ಇದು ಹೆಚ್ಚಿನ ಮಟ್ಟದಲ್ಲಿ ನಡೀಲಿ. ಇವತ್ತು ನೀವು ಎಲ್ಲ ಬಂದಿದ್ದೇ ಸುದ್ದಿ, ನೋಡಿದ್ದೇ ಸತ್ಯ, ಇದರಿಂದ ಬಿದ್ದು ನಮ್ಮ ಬದುಕುಗಳನ್ನು ಒಂದಷ್ಟು ದುರಂತಗಳನ್ನು ಮಾಡ್ಕೊತಾ ಇದ್ದೀವಿ. ದಯಮಾಡಿ ನೋಡಿ, ಇಲ್ಲಿ ಇಷ್ಟು ಸಮಸ್ಯೆಗಳಿದೆ. ಇದು ನಮ್ಮ ಪ್ರಾಬ್ಲಮ್. ನಾವು ಯಾವುದನ್ನು ನೋಡಬೇಕು, ಯಾವುದನ್ನು ನಂಬಬೇಕು, ಯಾವುದಕ್ಕೆ ಅವಕಾಶ ಕೊಡಬೇಕು, ಯಾರಿಗೆ ಸ್ವತಂತ್ರ ಕೊಡಬೇಕು, ಇಲ್ಲಿ ಯಾರು ಮುಖ್ಯ ಅನ್ನೋದನ್ನು ತಾವೆಲ್ಲರೂ ನೋಡಿದಿರಿ. ಅರ್ಥ ಮಾಡ್ಕೊಳ್ಳಿ. ಇಂತಹ ಪತ್ರಕರ್ತರಿಗೆ, ಇಂತಹ ಸತ್ಯವಾಗಿ ಕೆಲಸ ಮಾಡೋರಿಗೆ ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಂದು ನಾಳೆಯ ಸಂಚಿಕೆಯಲ್ಲಿ ಸಂಧಿಸೋಣ. ಧನ್ಯವಾದಗಳು.